ಎಲ್ಲರಿಗೂ ನಮಸ್ಕಾರ. ನಾಗೇಂದ್ರ ಕುಮಾರ್, ಸಹಾಯಕ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ. ನಾವಿವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂತಹ ಪತ್ರಿಕೆ ಇಂಟ್ರೊಡಕ್ಷನ್ ಟು ಸೋಶಿಯಾಲಜಿ. ಇಲ್ಲಿ ಸೆಷನ್ 38 ಅಂತೇಳಿ ನಾವು ಕೊಟ್ಕೊಂಡಿದ್ದೇವೆ. ಟಾಪಿಕ್ ಆಫ್ ದ ಯೂನಿಟ್ 4 ಈಸ್ ಕೌಂಟರ್ ಕಲ್ಚರ್ ಅಂಡ್ ಕಾಂಟ್ರಾ ಕಲ್ಚರ್ ಅಂತೇಳಿ. ಕೌಂಟರ್ ಕಲ್ಚರ್ ಅಂತಂದ್ರೆ ಪ್ರತಿ ಸಂಸ್ಕೃತಿ ಅಂತೇಳಿ, ಅಂದರೆ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿ ಹುಟ್ಟುಕೊಳ್ತಕ್ಕಂಥದ್ದು. ಆ್ಯಂಡ್ ಸಿನಾನಿಮಸ್ ಆಗಿ ಈ ಪದವನ್ನು ಕೂಡ ಇಲ್ಲಿ ಬಳಸಿದ್ದಾರೆ, ಕಾಂಟ್ರಾ ಕಲ್ಚರ್ ಅಂತೇಳಿ, ಅಥವಾ ಒಂದು ವಿರೋಧಾತ್ಮಕವಾದಂತಹ ಸಂಸ್ಕೃತಿ ಅಂತೇಳಿ. ನೇರವಾಗಿ ನಾವು ಕೌಂಟರ್ ಕಲ್ಚರ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ, ವಾಟ್ ಯು ಮೀನ್ ಬೈ ಇಟ್ ಅಂತೇಳಿ. ಕೌಂಟರ್ ಕಲ್ಚರ್, ಎ ಗ್ರೂಪ್ ವಿತಿನ್ ಎ ಕಲ್ಚರ್ ದಟ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಆರ್ ಇನ್ ಆಪೋಸಿಷನ್ ಟು ದಿ ಡಾಮಿನೆಂಟ್ ಕಲ್ಚರ್. ಅಂದರೆ ಯಾವುದು ಒಂದು ಪ್ರಭಾವಶಾಲಿ ಸಂಸ್ಕೃತಿ ಇದೆ, ಆ ಪ್ರಭಾವಶಾಲಿ ಸಂಸ್ಕೃತಿಗೆ ವಿರುದ್ಧವಾಗಿ ಇರ್ತಕ್ಕಂತಹ ಒಂದು ಡಿಸ್ಟಿಂಕ್ಟಿವ್ ಗುಣಲಕ್ಷಣ ಇರ್ತಕ್ಕಂತಹ ಒಂದು ಸಂಸ್ಕೃತಿಯನ್ನ ನಾವು ಕೌಂಟರ್ ಕಲ್ಚರ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರತಿ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಥಿಯೋಡೋರ್ ರೋಜಾ, who used this term for the first time. In simple words, counterculture are a response to the continued serious frustration enforced by some group in their attempts to share values of large society. ಒಂದು ದೊಡ್ಡ ಸಮಾಜದ ಮೌಲ್ಯಗಳನ್ನ ಅವರು ಫೋರ್ಸ್ಫುಲ್ ಆಗಿ ಅಲ್ಲಿ ಹೇರಿರೋ ಪರಿಣಾಮದಿಂದಾಗಿ ಉಂಟಾಗ್ತಕ್ಕಂತಹ ಒಂದು ಅಸಹನೆ, ಫ್ರಸ್ಟ್ರೇಷನ್, ಇಂತಹದ್ದೇ ಇದು ಒಂದು ದೊಡ್ಡ ಹೋರಾಟ 1970ರ ದಶಕದಲ್ಲಿ ನಾವು ಗುರುತಿಸ್ತೇವೆ. ಅದಲ್ಲದೆ ಟೈಪ್ಸ್ ಆಫ್ ಕಲ್ಚರ್, ಕೌಂಟರ್ ಕಲ್ಚರ್ನ ನೋಡೋದಾದ್ರೆ, ಟೈಪ್ಸ್ ಆಫ್ ಕೌಂಟರ್ ಕಲ್ಚರ್ನ ನೋಡೋದಾದ್ರೆ, ಲೋಕಲ್ ಕೌಂಟರ್ ಕಲ್ಚರ್ ಅಂತ ಒಂದಿದೆ. ಮರ್ಚೆಂಟ್ಸ್ ಮತ್ತೆ ಇಂಟರ್ ವಿಲೇಜ್ ಅಫೇರ್ಸ್ ಆಗಿ ಇದು ನಡೀತದೆ, ಅಂದರೆ ವ್ಯಾಪಾರಸ್ಥರ ನಡುವೆ ನಡೀತದೆ, ಸ್ಥಳೀಯವಾದಂತಹ ಒಂದು ಪ್ರತಿ ಸಂಸ್ಕೃತಿ. ಇನ್ನೊಂದು ಎಥ್ನಿಕ್, ಒಂದು ಜನಾಂಗೀಯ ಸಮಸ್ಯೆಗಳು, ಕೌಂಟರ್ ಕಲ್ಚರ್ ಅಂತೇಳಿ ನಾವು ಗುರುತಿಸ್ತೇವೆ. ಮುಸ್ಲಿಮ್ಸ್ ಅಂಡ್ ಟಿಬೇಟಿಯನ್ಸ್, ಇದೆರಡೂ ಕೂಡ ಇಲ್ಲಿ ನಾವು ಉದಾಹರಣೆಯನ್ನ ನಾವು ಕೊಡ್ಬೋದು. ಒಂದು ಎಥ್ನಿಕ್ ಆಗಿ, ಒಂದು ಜನಾಂಗೀಯವಾಗಿ ಇವತ್ತೇನಾಗಿದೆ ಅಂತಂದ್ರೆ, ಚೈನಾದ ವಿರುದ್ಧವೇ ಟಿಬೇಟಿಯನ್ ಸಂಸ್ಕೃತಿ ಒಂದು ವಿಶೇಷವಾದಂತಹ ಎಥ್ನಿಕ್ ಗ್ರೂಪ್ ಆಗಿ ಅದು ಹೊರಹೊಮ್ಮಿದೆ. ಇದರ ಮಹತ್ವ ಏನಾಗಾದ್ರೆ, ಮೂವ್ಮೆಂಟ್ ಬೈ ಐಡಿಯಲಿಸ್ಟಿಕ್ ಸ್ಟೂಡೆಂಟ್ಸ್ ಇನ್ ಸರ್ಚ್ ಆಫ್ ಫ್ರೀಡಮ್, ರಿಜೆಕ್ಟಿಂಗ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಅಂಡ್ ಇನ್ ಸರ್ಚ್ ಆಫ್ ನ್ಯೂ ಲೈಫ್ ಆಫ್ ಸೆಕ್ಷುವಲ್ ಲಿಬರೇಷನ್ ಅಂಡ್ ನ್ಯೂ ಮ್ಯೂಸಿಕಲ್ ವರ್ಲ್ಡ್. ಒಂದು ಹೊಸ ಒಂದು ಸಂಗೀತ ಪ್ರಪಂಚ ಉದಯವಾಯಿತು. ಜೊತೆಗೆ ಅವರು ಈ ಟ್ರೆಡಿಷನಲ್, ಸಂಪ್ರದಾಯಬದ್ಧ ಮೌಲ್ಯಗಳನ್ನು ವಿರೋಧ ಮಾಡಿಕೊಂಡು ತಮ್ಮದೇ ಆದಂತಹ ಚಿಂತನೆಗಳನ್ನು ತಂದರು. ಎಸ್ಪೆಷಲಿ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅಮೆರಿಕಾ. ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಇನ್ ಅಮೆರಿಕಾ ಬೈ ಹಿಪ್ಪೀಸ್ ಸೀಕಿಂಗ್ ಸೋಷಿಯಲ್ ಜಸ್ಟಿಸ್, ಒಂದು ಹಿಪ್ಪಿ ಸಂಸ್ಕೃತಿ ಅಂತ ಹೇಳಿ ಕೂಡ ನಾವು ಅದನ್ನು ಕರಿತೇವೆ. ಉದ್ದ ತಮ್ಮ ಜಡೆಯನ್ನು ಬಿಡ್ತಕ್ಕಂಥದ್ದು, ಬಹಳ ಮಾಡಾಗಿರ್ತಕ್ಕಂಥದ್ದು, ಮತ್ತೆ ಅವ್ರದ್ದೇ ಹೊಸದಾದಂತಹ ಒಂದು ಪರ್ಸನಲ್ ಲೈಫ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ. ಇನ್ನೊಂದು ಆಂಟಿ ವಾರ್ ಮೂವ್ಮೆಂಟ್, ಸೊ ದಟ್ ಈಸ್ LSD ಅಂತೇಳಿ ಕೂಡ ಕರಿತೀವಿ. ಏನಂದ್ರೆ ಒಂದು ಲಕ್ಷಣ ಹಾಗಾದ್ರೆ, ಅದು ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ, ವಿಚ್ ಇಸ್ ರಿಲೇಟೆಡ್ ಟು ಕಮ್ಯುನಿಟಿ. ಕೋಆಪರೇಷನ್ ಇಟ್ಕೊಂಡು ಮಾಡಿದ್ದಾರೆ. ಹ್ಯಾಪಿನೆಸ್, ಖುಷಿಯಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ. ಮತ್ತೆ ತಾವು ಫ್ರೀ ಫ್ರಮ್ ಕ್ಲಚಸ್ ಅಂತೇಳಿ ಫ್ರೀಡಮ್ ಬಗ್ಗೆ ಅವರು ಹೆಚ್ಚು ಒಲವನ್ನು ಇಟ್ಕೊಂಡಿರ್ತಕ್ಕಂಥ ಯುವ ಜನಾಂಗ ಅದು. ಮತ್ತೆ ಒಂದು ಆಧ್ಯಾತ್ಮಿಕದ ಬಗ್ಗೆ, ಸ್ಪಿರಿಚುವಲಿಸಂ ಬಗ್ಗೆ ಹೆಚ್ಚು ಒಲವನ್ನು ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಅವರು ಡೆಮೋಕ್ರೆಟಿಕ್ ಸೋಷಿಯಲ್ ಸೆಟಪ್ ಅನ್ನ ಅವರು ಇಷ್ಟಪಡ್ತಾರೆ. ಪ್ರಜಾಪ್ರಭುತ್ವ ಮಾದರಿಯ ಒಂದು ರಾಜಕೀಯ ವ್ಯವಸ್ಥೆಯನ್ನ ಅವರು ಇಷ್ಟಪಡ್ತಾರೆ. ಸಾವರಿನಿಟಿ ಬಗ್ಗೆ ಅವರು ಹೆಚ್ಚು ಒಲವನ್ನು ಹೊಂದಿರ್ತಾರೆ. ಎಮೋಷನಾಲಿಟಿ ಬಗ್ಗೆ ಅವ್ರು ತುಂಬಾ ಎಮೋಷನಲ್ ಕೂಡ. ಹೌದು, ಗೋ ವಿತ್ ದ ಫ್ಲೋ, ಅಂದ್ರೆ ಹೇಗೆ ನಡೀತಾ ಇದೆ ಪ್ರಪಂಚ, ಅದಕ್ಕೆ ಅವರು ಏನೇ ವಿರೋಧ ಮಾಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ. ಮತ್ತೆ ಇಮಿಡಿಯೇಟ್ ಗ್ರಾಟಿಫಿಕೇಶನ್, ಅವರು ಒಳ್ಳೆ ಕೆಲಸ ಮಾಡ್ಯಾರ ಅಂದ್ರೆ ಅವರಿಗೆ ಗ್ರಾಟಿಫೈ ಆಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇನ್ನೊಂದು ಅಂಶ ಅಂತಂದ್ರೆ ಕಾಂಟ್ರಾ ಕಲ್ಚರ್, ಅಥವಾ ವಿರುದ್ಧವಾದಂತಹ ಸಂಸ್ಕೃತಿ. ಕಾಂಟ್ರಾ ಅಂದ್ರೆ ಪ್ರತಿರೋಧ ಇರತಕ್ಕಂತಹ ಸಂಸ್ಕೃತಿ ಅಂತೇಳಿ. ಎ ಪ್ರಾಕ್ಟೀಸ್ ಆಫ್ ಆಕ್ಟಿವಿಟಿ ಯೂಶುವಲಿ ಆಫ್ ಎ ಗ್ರೂಪ್, a network in which the values expressed by participants are inherently critical of or out of the line with the dominant culture. ಇದು ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಜೊತೆಯಲ್ಲಿ ಏನು ಅಂತಂದ್ರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಅವ್ರದೇ ಆದಂತಹ ಮೌಲ್ಯಗಳನ್ನು ಪ್ರತಿನಿಧಿಸಲಿಕ್ಕೆ ಅವರು ಇಷ್ಟಪಡ್ತಾರೆ. ಹಾಗೆಯೇ in India, as we know, it is a multicultural nation in which existence of diverse culture
ಇನ್ ಎ ಸೊಸೈಟಿ ಲೀಡ್ಸ್ ಟು ಕಾಂಟ್ರಾ ಕಲ್ಚರ್. ಒಂದು ಪ್ರತಿರೋಧಾತ್ಮಕವಾದಂತಹ ಸಂಸ್ಕೃತಿ ಬರೋದಕ್ಕೆ ನಮ್ಮಲ್ಲಿರ್ತಕ್ಕಂತಹ ಒಂದು ಬಹುಭಾಷೆ, ಬಹುಜನಾಂಗ ಮತ್ತೆ ಬಹು ಸಂಸ್ಕೃತಿ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಅಲ್ಲೊಮ್ಮೆ ಇಲ್ಲೊಮ್ಮೆ ಈ ತರ ಸಂಸ್ಕೃತಿಯ ವಿರೋಧಗಳನ್ನು ಕೂಡ ನಾವು ನೋಡ್ತೇವೆ. ಮತ್ತಿಂದು ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಇನ್ ಇಂಡಿಯಾ ದ ಸಾಧು ಗ್ರೂಪ್ ಇನ್ ಇಂಡಿಯಾ ಹ್ಯಾವ್ ಎ ಸೆಪರೇಟ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ಲೈನಿಂಗ್ ಅವರ್ ಕಲ್ಚರ್. ಅವರು ನಮ್ಮ ಹಿಮಾಲಯದಲ್ಲಿ ವಾಸ ಮಾಡ್ತಾರೆ ಅಂತನೋ, ಅಥವಾ ಅವರು ಸನ್ಯಾಸ ತಗೊಂಡಿದ್ದಾರೆ ಅಂತನೋ, ಅಥವಾ ಮಹಾಕುಂಭಮೇಳ ಆದಂಥ ಸಂದರ್ಭದಲ್ಲಿ ಅವರ ಒಂದು ಸಂಸ್ಕೃತಿ ಹೇಗಿರುತ್ತೆ ಅಂತೇಳಿ ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಹಾಗೆಯೇ ಎ ಕಾಂಟ್ರಾ ಕಲ್ಚರ್ ಇಸ್ ಎ ಸಬ್ ಕಲ್ಚರ್ whose values and norms of behavior differ substantially from a mainstream society. ಅಂದರೆ ಮುಖ್ಯವಾಹಿನಿ ಇರ್ತಕ್ಕಂತಹ ಸಮಾಜದಿಂದ ಅವ್ರದ್ದು ಏನಾಯಿತು ಅಂತಂದರೆ ದೂರ ಹೋಗಿ ಇರುವಂಥದ್ದಾಗಿದೆ. ಮತ್ತೊಂದು, ಕಾಂಟ್ರಾ ಕಲ್ಚರಲ್ ಮೂವ್ಮೆಂಟ್ ಎಕ್ಸ್ಪ್ರೆಸಸ್ ದ ಎಥೋಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಎ ಸ್ಪೆಸಿಫಿಕ್ ಪಾಪ್ಯುಲೇಷನ್ ಡ್ಯೂರಿಂಗ್ ಎ ವೆಲ್ ಡಿಫೈನ್ಡ್ ಎರಾ. ಒಂದು ಕಾಲಘಟ್ಟದಲ್ಲಿ ಅವರದೇ ಆದಂಥ ಒಂದು ಅನನ್ಯತೆಯನ್ನು, ಅಸ್ಮಿತೆಯನ್ನು ಅವರು ಗುರುತಿಸ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಮೊದಲನೇ ಪ್ರಶ್ನೆ ಹೀಗಿದೆ: ದ ರಿಯಲ್ ಸ್ಟ್ರೆಂತ್ ಆಫ್ ಇಂಡಿಯನ್ ಕಲ್ಚರ್ ಲೀವ್ಸ್ ಬಿಕಾಸ್ ಅಂತೇಳಿ. ಅಲ್ಲಿ ಎ ಬ್ರಿಟಿಷ್ ಪ್ಯಾಟ್ರನೈಸ್ ಇದೆ, ಬಿ ದ ಬ್ರಿಟಿಷ್ ಕಂಡೋಮೆಂಡ್ ಇಟ್ ಅಂತಿದೆ, ಸಿ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಇಂಡಿಯನ್ ಲೀಡರ್ ಪ್ರೊಪಗೇಟೆಡ್ ಅಂತಿದೆ, ನಾಲ್ಕನೇದು ಇಟ್ ಹ್ಯಾಸ್ ಡೀಪ್ ರೂಟ್ಸ್ ಇನ್ ಡಿಸ್ಟೆಂಟ್ ಪಾಸ್ಟ್ ಅಂತ ಇದೆ. ಆನ್ಸರ್ ಬಂದು ಡಿ, ಇಟ್ ಹ್ಯಾಸ್ ಎ ಡೀಪ್ ರೂಟ್ಸ್ ಇನ್ ಡಿಸ್ಟೆಂಟ್ ಪಾಸ್ಟ್. ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಿಂದೂ ಸಂಸ್ಕೃತಿ ಏನಿದೆ ಅದು ರಿಯಲ್ ಸ್ಟ್ರೆಂತು, ನಿಜವಾದಂಥ ಒಂದು ಶಕ್ತಿ ಸಾಮರ್ಥ್ಯ. ಯಾಕೆ ಅಂತಂದರೆ ಅದು ನಮ್ಮಲ್ಲಿ ಅದು ಅಂತರಾಳದಲ್ಲಿ ಅದು ಬೇರೂರಿದೆ ಅಂತೆ. ಎರಡನೇ ಪ್ರಶ್ನೆ, ಹೂ ಇಂಟ್ರೊಡ್ಯೂಸ್ ದ ಟರ್ಮ್ ಕೌಂಟರ್ ಕಲ್ಚರ್ ಅಂತೆ. ಯಾರು ಇದನ್ನ ಪರಿಚಯ ಮಾಡಿದರು ಈ ಪದವನ್ನು ಅಂತ? ಆನ್ಸರ್ ಬಂದು ಥಿಯೋಡೋರ್ ರಜಾಕ್ ಅಂತಿದೆ. ಅದು ಆನ್ಸರ್ ಬಂದು ಎ. ಮೂರನೇ ಪ್ರಶ್ನೆ, ಪಾಯಿಂಟ್ ಔಟ್ ದ ಇನ್ಕರೆಕ್ಟ್ ಮ್ಯಾಚ್ ಅಂತಿದೆ. ಎ ಇಪ್ಪಿ ಕಲ್ಚರ್ ಇದೆ, ಅದು ಸಬ್ ಕಲ್ಚರ್, ಅದು ಇನ್ಕರೆಕ್ಟ್. ಬಿ ಡಕಾಯ್ಟ್ಸ್ ಆಫ್ ಚಂಬಲ್ ಇದೆ, ಅದು ಕಾಂಟ್ರಾ ಕಲ್ಚರ್, ಅದು ಕರೆಕ್ಟ್. ಸಿ ಟೀನ್ ಏಜ್ ಕಲ್ಚರ್ ಸಬ್ ಕಲ್ಚರ್, ಹೌದು. ಖಲಿಸ್ತಾನಿ ಆಕ್ಟಿವಿಟೀಸ್ ಅದು ಕಾಂಟ್ರಾ ಕಲ್ಚರ್, ಅದು ಸರಿ. ಹಾಗಾಗಿ ಆನ್ಸರ್ ಬಂದು ಇನ್ಕರೆಕ್ಟ್ ಮ್ಯಾಚ್ ಯಾವುದು ಅಂತಂದ್ರೆ ಹಿಪ್ಪಿ ಕಲ್ಚರ್ ಅಂಡ್ ಸಬ್ ಕಲ್ಚರ್ ಅಂತೆ. ನಾಲ್ಕನೆಯ ಪ್ರಶ್ನೆ, ಕಲ್ಚರಲ್ ಟ್ರೇಟ್ ಈಸ್, ಇಲ್ಲಿ 4 ಕೊಟ್ಟಿದ್ದಾರೆ ಆನ್ಸರ್ಗಳನ್ನು. ಎ ಮೆಟೀರಿಯಲ್ ಕಲ್ಚರ್, ಬಿ ನಾನ್ ಮೆಟೀರಿಯಲ್ ಕಲ್ಚರ್, ಸಿ ಎ ಸಿಂಪಲ್ ಯೂನಿಟ್ ಆಫ್ ಕಲ್ಚರ್, ಡಿ ಎ ಕಾಂಪ್ಲೆಕ್ಸ್ ಯೂನಿಟ್ ಆಫ್ ಕಲ್ಚರ್ ಅಂತ ಹೇಳಿ 4 ಕೊಟ್ಟಿದ್ದಾರೆ. ಆನ್ಸರ್ ಬಂದು ಎ ಸಿಂಪಲ್ ಯೂನಿಟ್ ಆಫ್ ಕಲ್ಚರ್. ಐದನೇದು, ದ ನಕ್ಸಲೈಟ್ಸ್ ಆಫ್ ತೆಲಂಗಾಣ ಕ್ಯಾನ್ ಬಿ ಸೆಟ್ ಟು ಬಿಲಾಂಗಿಂಗ್ ಟು ಡ್ಯಾಶ್ ಅಂತಿದೆ. ಆನ್ಸರು ಎ ಆಂಟಿ ನ್ಯಾಷನಲ್ಸ್ ಅಂತಿದೆ, ಬಿ ಕಾಂಟ್ರಾ ಕಲ್ಚರ್ ಅಂತಿದೆ, ಸಿ ಸ್ಪೆಸಿಫಿಕ್ ಕಲ್ಚರ್ ಏರಿಯಾ ಅಂತಿದೆ, ಡಿ ಸಬ್ ಕಲ್ಚರ್ ಅಂತಿದೆ. ಹಾಗಾಗಿ ಆನ್ಸರ್ ಬಂದು ಬಿ ಕಾಂಟ್ರಾ ಕಲ್ಚರ್. ಹೆಚ್ಚಿನ ಮಾಹಿತಿ ನಿಮಗೆ ಈ ಪುಸ್ತಕಗಳು ಕೂಡ ನಿಮಗೆ ಸಿಗುತ್ತೆ, ಡಿಕ್ಷನರಿ ಕೂಡ ಸಿಗುತ್ತೆ. ಜಾನ್ ಸ್ಕಾಟ್ ಅಂಡ್ ಗಾರ್ಡನ್ ಮಾರ್ಷಲ್ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ವೆಬ್ಸೈಟಲ್ಲಿ ಸಿಗುತ್ತೆ, ಮತ್ತು ವಿಕಿಪೀಡಿಯಾದಲ್ಲಿ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ತಾವು ಅದನ್ನು ಒಮ್ಮೆ ನೋಡಿದರೆ ಹೆಚ್ಚಿನ ಅನುಭವ ಆಗ್ತಾಯಿದೆ. ಥ್ಯಾಂಕ್ ಯು.